ಮೂಗನ್ಯಾಗನು ಇಲ್ಲ, ಕಿವ್ಯಾಗನು ಇಲ್ಲ. ನಾ ಮೊನ್ನೆ ಬೆಂಗಳೂರು ನಡೆದಿದ್ದೆ, ಆ ಕಡೆ ಮಾರಿಮಣ್ಣು ನಿಂತಿದ್ದ. ಓ ಅಣ್ಣವ್ರಿ ನಮ್ಗೆ ಸೀಟ್ ಸಿಗಲ್ಲ, ಜಲ್ದಿ ಹತ್ತು ರೀ ತಂದಿನ ಬಸ್ ಸ್ಟ್ಯಾಂಡ್ನಾಗ. ಜಲ್ದಿ ಹತ್ರ. ಓ ನಾವು ಅಣ್ಣವ್ರಲ್ರಿ, ನಾವು ಅಕ್ಕವ್ರಿ ಅಂತ. ಚಲೋ ಆಯ್ತು ಹೋಗಿ. ಯಾಕಂದ್ರೆ ಗಂಡ್ಮಕ್ಳಂಗೆ ಕೂದಲ ಕಟಿಂಗ್ ಮಾಡ್ಯಾಳ, ಟೀ ಶರ್ಟ್ ಹಾಕೊಂಡಾಳ, ಜೀನ್ಸ್ ಪ್ಯಾಂಟ್ ಹಾಕ್ಯಾಳ, ಏನ್ರಿ ಕೈಯಾಗೆಲ್ಲ ಕಿವಿಯಾಗಿಲ್ಲ. ಮತ್ತು ಆ ಕಡೆ ಮಾರಿಮಣ್ಣು ನಿಂತ ಗಂಡೆ ಮಡಿನ ಅದಕ್ಕೆ ಎಟ್ಟಾಗಲ್ ನಿಂತಾಳ ಅಕ್ಕ. ಏನ್ರಿ ನಾವು ಅಕ್ಕ, ನಾವು ಅಣ್ಣವ್ರು ಅಲ್ರಿ ಅಕ್ಕೋರಿ ಅನ್ನೋದು. ಚಲೋ ಆಯ್ತೇವೆ ನೀವು ಹೋಗುನ, ಆಮೇಲೆ ಮತ್ತೊಂದು ಬಸ್ಸಿಗೆ ಹೋಗ್ತೀನಿ. ಯಾಕಂದ್ರೆ ನೀವು ಹೋಗೋದು ಇಂಪಾರ್ಟೆಂಟ್ ಅದಿಲ್ಲ, ಇದು ಮತ್ತೆ ನಿನ್ನ ನೋಡಿ ಯಾರಿಗೆ ಕಲ್ತಾರ ಏನ್ರಿ. ಪರಿಸ್ಥಿತಿ ಅಲ್ಲಿಗೆ ಬಂದದ. ಇಲ್ಲ ಹಂಗೆ ನಡೆದದ್ರಿ. ಮೊನ್ನೆ ಒಂದು ಹುಡುಗಿ ನೋಡ್ರಿ, ಹೊಸ್ದಾಗಿಂದ ಮದುವೆ ಮಾಡ್ಕೊಂಡದ. ಅದೇ ಫಸ್ಟ್ ಟೈಮ್ ಗಂಡನ ಮನೆ ನಡೆದದ. ಫಸ್ಟ್ಗೆ ಅವತ್ತೇ ನಡೆದ ಆಕೆ ಗಂಡನ ಮನೆಗೆ. ಗಂಡನ ಮನೆಗೆಂದ ಹೊಂಟಾಳ, ಬಸ್ನಾಗೆಂದ ಕುಂತಾಳ. ಆಕಿನ ಮಗ್ಗಲೊಂದು ಯಾವುದೋ ಊರ್ದೊಂದು ಮುದುಕಿ ಕೂತದ. ಮುದುಕಿ ಕೂತದ, ಮುದುಕಿ ಸುಮ್ ಕುದುರ್ಬೇಕಿಲ್ಲ. ಆ ಹುಡುಗಿನ ನೋಡೋದು ಒಂದು ಸವನಳ, ದೇವ್ರು ನಿನಗಿಂಥದ್ದು ಮಾಡಬಾರ್ದಾಗಿತ್ತು, ದೇವ್ರು ನಿನಗೆ ಅನ್ಯಾಯ ಮಾಡೋದು. ಈ ಮುದುಕಿ ಯಾರೋ ಅವ್ರು ಯಾರೋ, ಆಕಿಗೆ ಆ ಹುಡುಗಿಗೆ ಈಕಿ ಮುದುಕಿಗೆ ಸಂಬಂಧ ಇಲ್ಲ. ಅದು ಒಂದು ಸವನು ಕುತ್ಕೊಂಡು ಅಳ್ಳಾಕತ್ತ, ದೇವ್ರು ನಿನಗಿಂಥದ್ದು ಮಾಡಬಾರ್ದಾಗಿತ್ತು, ದೇವ್ರು ನಿನಗೆ ಅನ್ಯಾಯ ಮಾಡ್ದ, ಯಾಕೆ ನಿನಗಿಂಥದ್ದು ಅಂದ. ಒಂದು ಸವನು ಅಳ್ಳಾಕತ್ತದ ಮುದುಕಿ. ಆ ಹುಡುಗಿ ಏನು ತಿಳ್ಕೊಂಡದ, ಇವ್ರ ಮನೆಗೆ ಯಾರೇ ಸತ್ತಿರ್ಬೇಕು ಅದಕ್ಕೆ ಅಳ್ಳಾಕತ್ತದ ಅದು ಹುಡುಗಿ ತಿಳಿದದ. ಅಜ್ಜಿ ಯಾಕೆ ಅಳ್ಳಾಕತ್ತಿದಿ ಪಾಪ ಕೇಳ್ತದ ಹುಡುಗಿ. ಏನಿಲ್ಲ ಅವ ನಿನ್ನ ನೋಡಿ ನನಗೆ ಅಳು ಬರ್ಲಕ್ಕದ. ಆಕೆ ಅಂದ ನನ್ನ ನೋಡಿ ನಿನಗೆ ಯಾಕೆ ಅಳು ಬರ್ಲಕ್ಕತ್ತದ ಅಂದ್ಲಾಕಿ. ಇಟ್ಟು ಸಣ್ಣ ವಯಸ್ಸರು ನಿನ್ನ ಗಂಡ ಸಾಯಿ ಬರ್ದಾಗಿತ್ತು. ಆಕೆ ಹೊಸ್ದಾಗಿ ನಡೆದಾಳ ಗಂಡನ ಮನೆಗೆ, ಫಸ್ಟ್ ಟೈಮ್ ನಡೆದಾಳ್ರಿ ಗಂಡನ ಮನೆಗೆ. ಆಕೆ ಅಂದು ನನ್ನ ಗಂಡಾಗ ಸಾಯ್ತೇನೆ, ನೀನು ಕ್ವಾಡಾಗ ಮುದಕ್ಕೆ ಕುಡ್ಲೇನು ಒಂದೊಂದು. ಮತ್ತು ಅಲ್ಲ ತಂಗಿ ಹಣಿ ಮ್ಯಾಗ ಏನೂ ಇಲ್ಲಲ್ಲ ಏನ್ರಿ, ಹಣಿ ಮ್ಯಾಗ ಏನೂ ಇಲ್ಲತ್ತ ನಮ್ಮ ಕಡೆ ಏನಂತಾರ್ರಿ. ಅದು ಏನಾಗ್ಯದ, ಸಣ್ಣ ಟಿಕ್ಳಿ ಎತ್ಕೊಂಡು ಬಂದದ. ಅದು ಬಸ್ ಹತ್ತುದ್ರಾಗ್ಯದ ಹೋಗಿ ಇದ್ರ ಕೂತ್ಕೊಂಡು ಡುಬ್ಬು ಕತ್ತದ ಟಿಕ್ಳಿ ಅದು ಏನ್ರಿ. ನಮ್ಮಲ್ಲಿ ಹಣಿ ಮ್ಯಾಗ ಹಣಿ ಮ್ಯಾಗ ಏನು ಇರ್ಲತ್ತ ಗಂಡ ಸತ್ತಾನೆ ಅಂತಾರಿಲ್ರಿ. ಗಂಡ ಸತ್ತಾನೆ ಅಂತಾರ. ಅದಕ್ಕಾಗಿನೇ ಅವತ್ತಿನ ದಿನಮಾನದಾಗಂದ ಹಿರಿಯರೆಲ್ಲ ನಾವೆಲ್ಲ ಸಣ್ಣವರಿದ್ದಾಗಂದ ಇಲ್ಲೆಲ್ಲ ನಮ್ಮ ಕನ್ನೊಳಿ ಮಂದಿ ಅದ ಕೇಳಿ ನೀವು. ನಾವೆಲ್ಲರೂ ಅಡವೆಗಂದ ಹಿಂಗೆ ಆಟ ಆಡ್ಕೊತಿಂದ ಹೋಗಿದ್ದೀವಿ. ಎಲ್ಲರೂ ಜೇನು ಹೊಡೆದಿದ್ವಿ ಎತ್ತಿಕೊಂಡ್ರೆ ಜೇನು ತುಪ್ಪ ನಾವು ನೆಕ್ಕದು, ಅದ್ರ ಮೇಣ ತಂದು ನಮ್ಮ ತಾಯಿದರಿಗಿಂದ ಕುಡ್ತಿದ್ವಿ. ಅದೇ ಮೇಣನಿಂದ ಈ ಟಗಲಿಂದ ಮೊದಲು ಹಚ್ಕೊಂಡು ಅದ್ರ ಮೇಲಿಂದ ಕುಂಕುಮ ಹಚ್ಕೊಂಡ್ರು ಎತ್ತಿಕೊಂಡಂದ್ರೆ ಮರುದಿವ್ಸ ಬೆಳಗಿನ ತನಕ ಕುಡ್ದ ಕುಂಕುಮ ಎಕಡೆ ಕುಡಿದ್ರೆ ಅಳಿಗಾಡ್ತಿದ್ದಿಲ್ಲ. ಅಳಿಗಾಡ್ತಿತ್ತೇನ್ರಿ, ಅಳಿಗಾಡ್ತಿದ್ರಿ. ಈಗೆಲ್ಲ ನಾವು ಯಾರ್ದ್ರ ಮನೆಗೆ ಬಿನ್ನಕ್ಕೆ ಹೋದಾಗ ನೋಡು, ಬಾತ್ರೂಮ್ ತುಂಬ ಬರೀ ಟಿಕ್ಳಿನೇ. ಹಂಡ್ಯಾಗ ಟಿಕ್ಕಳಿ, ನಾಳಕ್ಕೆ ಟಿಕ್ಕಳಿ. ಅವಾಗೆಲ್ಲ ಚಿ ಕುಂಕುಮ ಸೌಭಾಗ್ಯವತಿ ಎತ್ತಿಕೊಂಡು ಲಗ್ನ ಪತ್ರದ ಬರಿತಿದ್ರಿ. ಹಂಗೆಲ್ಲ ಚಿ ಟಿಕ್ಳಿ ಸೌಭಾಗ್ಯ ಏನು ಉಳಿದೇ ಇಲ್ಲ ಟಿಕ್ಳಿಗೆ.